ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಟ್ರಾಫಿಕ್ ಗೈಸ್ ನಂದಿ ಹಿಲ್ಸ್ಗೆ ಐಸ್ ಕ್ರೀಮ್ ತಿನ್ನೋ ತಗೋತೀನಿ. ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇದು ಬೆಳಗ್ಗೆ ಸಮಯ 4 ಗಂಟೆ. ಸೊ ಸ್ಟುಡಿಯೋಲ್ಲಿ ಸ್ವಲ್ಪ ಐಟಮ್ಗಳಿತ್ತು, ತಂದಿದ್ದೀವಿ ನೋಡಿ. ಸ್ಪೀಕರ್ಸು, ಛತ್ರಿ. ಇದು ಯಾಕೆ ಅಂದರೆ ನಾವು ಹೊರಟಿದ್ದೀವಿ ನಂದಿ ಹಿಲ್ಸ್ ಆ್ಯಂಡ್ ಮೇಡಮ್ ಅವ್ರ ಮನೆ ಹತ್ರ ಇದ್ದೀವಿ ನಾವು ಇವಾಗ. ದರ್ಶನ್ ಆಲ್ರೆಡಿ ಮೇಲ್ ಹೋಗಿದ್ದಾನೆ. ಸೊ ಇವಾಗ ಇಲ್ಲಿಂದ ಬಿಡ್ತೀವಿ ನಂದಿ ಹಿಲ್ಸ್ಗೆ. ನಿಮಗೆ ಒಳ್ಳೆ ಒಂದು ವ್ಯೂನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ. ಎನಿವೇಸ್ ಸ್ಟೇ ವಿತ್ ಅಸ್ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡೋಣ ಹೇಗೆ ಹೋಗುತ್ತೆ ನಮ್ಮ ಇವತ್ತಿನ ಜರ್ನಿ ಅಂತ. ನಿದ್ದೆ ಆಗಿಲ್ಲ ಗೈಸ್, 4 ಗಂಟೆ ಎಲ್ಲ. ಇವನ್ ಟಾರ್ಚರ್, ಇವನಿಂದನೇ ಹೋಗ್ತಿರೋದು, ಅವನದೇ ಟಾರ್ಚರ್ ಇದು. ಅದಕ್ಕೆ ಸ್ವಲ್ಪ ಟೀ ಕುಡಿದು ರಿಫ್ರೆಶ್ ಆಗ್ತಾ ಇದ್ದೀನಿ. ಕತ್ಲೆ ಕತ್ಲೆ ಕತ್ಲೆ. ಸೊ ಗೈಸ್ ಇವಾಗ ಇಳಿತಾ ಇದ್ದೀವಿ, ಕಾರ್ ಕಡೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಕಾರ್ ತೆಗೆದು ನಂದಿ ಹಿಲ್ಸ್ಗೆ ಸ್ವಿಂಗ್ ಅಂತ ಹೋಗ್ತೀವಿ. ಪರವಾಗಿಲ್ಲ, ಆಲ್ಮೋಸ್ಟ್ ನಿದ್ದೆ ಹೋಗ್ಬಿಟ್ಟಿದೆ ನನಗೆ. ಕಣ್ಣಲ್ಲಿ ನಾರ್ಮಲ್ ಆಗಿದೆ. ಪಾಂಡ ಬರ್ತಾ ಇದೆ ಬ್ಯಾಟಲ್ಲಿ. ಆ್ಯಕ್ಚುಲಿ ಅವ್ನು ಬೈಕಲ್ಲಿ ಬರ್ತಾನೆ, ನಾವು ಕಾರಲ್ಲಿ ಹೋಗ್ತೀವಿ, ಚಳಿ ಆಗಲ್ಲ. ಸೊ ಕಾರ್ ಎತ್ತಾ ಇದ್ದೀವಿ ಆ್ಯಂಡ್ ಓಡಾಡ. ಹಾಂ ಕುಂಡಿ ಏಯ್ ಡಿಕ್ಕಿ ಅದು. ಗೈಸ್ ನೋಡಿ, ಈ ಒಂದು ಪೈಪ್ ಕಟ್ಟಾಗೋಗ್ಬಿಟ್ಟಿತ್ತು. ಇದನ್ನು ರೆಡಿ ಮಾಡಿದೆ. ಇವಾಗ ನೀರು ಇಲ್ಲಿ ತನಕ ಹೊಡಿಯುತ್ತೆ ಆರಾಮಾಗಿ. ಸೊ ನೀರು ಪೈಪೇ ಕಟ್ಟಾಗಿದ್ದು. ಸಬ್ಸ್ಕ್ರೈಬ್ ಮಾಡಿ, ಅವನಿಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ವಾಟ್ ಯು ಥಿಂಕ್ ಅಬೌಟ್ ಮೈ ಎಜುಕೇಶನ್ ಮೆಕ್ಯಾನಿಕಲ್? ಗೈಸ್ ನೋಡಿ, ಕಟ್ಟಾಗಿರೋ ಪೀಸ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ನೋಡಿದ್ರಾ? ಹೊರಟಿದ್ದೀವಿ ಇವಾಗ ಟ್ರಿಪ್ಗೆ. ಟ್ರಾಫಿಕ್ ಗೈಸ್ ನಂದಿ ಹಿಲ್ಸ್ಗೆ ನೋಡಿ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಹಂಗೆ ಹೋಗುತ್ತೆ ಟ್ರಾಫಿಕ್ ಅಲ್ಲಿ ತನಕ. ಸನ್ರೈಸ್ ನೋಡೋಕ್ಕಾಗಲ್ಲ, ಸನ್ಸೆಟ್ ನೋಡ್ತೀವಿ ಬಿಕಾಸ್ ಆಫ್ ಟ್ರಾಫಿಕ್. ಗೈಸ್ ನಾವು ರೀಚ್ ಆಗಿದ್ದು ಸಮಯ ಈಗ 6:32 ನೋಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಟ್ರಾಫಿಕ್ ಎಲ್ಲ ಸಿಕ್ಕಾಬಟ್ಟೆ ಇದೆ, ಅದನ್ನು ನೋಡ್ತೀನಿ ನೋಡಿ. ಆ್ಯಂಡ್ ನಮ್ಮ ಟೀಮ್ ಅವ್ರನ್ನ ಆಲ್ರೆಡಿ ಕಳಿಸಿದ್ದೀವಿ ಮೇಲೆ, ಆದರೆ ವಿಡಿಯೋ ಮಾಡಿ ಅಂತ. ಸೊ ಗೊತ್ತಿಲ್ಲ, ಒಂದು 1/2 hour ಇದೆ ನಮಗೆ ಇಲ್ಲಿಂದ ಮೇಲ್ ಹೋಗೋದಕ್ಕೆ. ಸೊ 1/2 hour ತನಕ ಇಲ್ಲೇ ಸೊಳ್ಳೆ ಹೊಡ್ಕೊಂಡು ಕೂರೋದು ಕಾರಲ್ಲಿ. ಯಾಕಂದರೆ 7 ಗಂಟೆ ತನಕ ಸೊ ಇದೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಸೊ ಯಾರೇ ಬರೋದಿದ್ರು ಕಾರ್ ತಂದರೆ 7 ಗಂಟೆ ನಿಮ್ಮ ಸಮಯ. ಸೊ 7 ಗಂಟೆ ಮೇಲೇ ನಿಮಗೆ ಅವರು ಬಿಡೋದು ಮೇಲೆ. ಸೊ ಅದಕ್ಕಿಂತ ಮುಂಚೆ ಬಿಡಲ್ಲ. ಸೊ ಬೈಕರ್ಸ್ ಆಗಿದ್ರೆ ಮುಂಚೆ ಬಿಟ್ಬಿಡ್ತಾರೆ. ಬೈಕ್ ಮೋಸ್ಟ್ ಪ್ರಿಫರೇಬ್ಲಿ ಬೈಕಲ್ಲಿ ಬನ್ನಿ, ಅದು ಒಳ್ಳೇದು ನಿಮಗೆ. ಕಣ ಆಲೋಚಿದ್ಯಾ? ಅದಕ್ಕೆ ಅವರು ಕೆಳಗಡೆ ಕಾರ್ ಬ್ಲಾಕ್ ಮಾಡಿದ್ದಾರೆ, ಯಾಕಂದ್ರೆ ಕಾರ್ ಪಾರ್ಕಿಂಗ್ಗೆ ಜಾಗನೇ ಇಲ್ಲ ಇಲ್ಲಿ. ನೋಡಿ ಗೈಸ್, ಪಾರ್ಕಿಂಗ್ ಇಷ್ಟಿದೆ. ಅದು ಅರ್ಕಾವತಿ ರಿವರ್ ರೋಡ್ ಹೋಗಿದ್ಯಾ? ರಿವರ್ ಪ್ಲೇಸ್ ಇದೆ. ನೋ ಸರ್, ವಿ ಡಿಡ್ಂಟ್ ಗೋ. ಸನ್ರೈಸ್ ವ್ಯೂ ಪಾಯಿಂಟ್. ಓಕೆ, ವ್ಯೂ ಪಾಯಿಂಟ್ಗೆ ಹೋಗೋಣ ಫಸ್ಟು, ಸೆಕೆಂಡ್ ಅರ್ಕಾವತಿಗೆ ಹೋಗೋಣ. ಸ್ವಲ್ಪ ಟಯರ್ಡ್ ಆಗುತ್ತೆ, ಸ್ವಲ್ಪ ಎಲ್ಲ ಜಾಸ್ತಿನೇ ಆಗುತ್ತೆ. ಏನು ವ್ಯೂ ಪಾಯಿಂಟ್ ಇದೆ? ಸ್ಮೈಲ್. ಒಂದು ವ್ಯೂ ಅಲ್ಲ, ಸಿಟ್ಔಟ್ ಏರಿಯಾ ಬೇಸಿಕ್ಲಿ. ವೀಕ್ ಡೇಸಲ್ಲಿ ಈ ಪಾರ್ಟಿ ಕ್ರೌಡ್ ಇದೆ ಗೈಸಲ್ಲಿ. ಇನ್ನು ವೀಕೆಂಡ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ.
ಬಟ್ ಬಂದರೆ ನೈಸ್ ಟೈಮ್ 4 o'clock ಬೆಳಗ್ಗೆ ಟೈಮು. ಕೊಡ್ತಿದ್ಯಪ್ಪ ನೀನು? ಸೈಡ್ ಜಾಗ ಬಿಡಿ. ಒಳ್ಳೆ ವೆದರು. ಸೊ ಆಲ್ಮೋಸ್ಟ್ ವ್ಯೂ ಪಾಯಿಂಟ್ ಬಂದ್ವಿ. ಇಲ್ಲಿ ವ್ಯೂ ಪಾಯಿಂಟ್ ಇಲ್ಲೇ ಇರೋದು. ಪಬ್ಲಿಕ್ ಸಿಕ್ಕಾಬಿಟ್ಟಿದೆ ಗೈಸ್. ಎಲ್ಲ ಹಿಂಗೆ ಎಕ್ಬೇಕು ನಾವು. ನೋಡಿ ಅಲ್ಲಿ ಎಕ್ತಾ ಇದ್ದಾರೆ ನೋಡಿ. ಮೆಟಲ್ ಮಾಡಿದ್ದಾರೆ ಚಿಕ್ಕದು. ಹೇಗಿದೆ ಕ್ಲೈಂಬಿಂಗ್ ಎಕ್ಸ್ಪೀರಿಯನ್ಸು? ತುಂಬ ಕಷ್ಟ ಇದೆ ಕ್ಲೈಂಬ್ ಮಾಡೋಕ್ಕೆ. ದೇವಸ್ಥಾನ ಇದೆ ಇಲ್ಲಿ ನೋಡಿ. ಸ್ಕೈ ನೋಡಿ. ನೋಡಿ ಅವನು ಏನು ಮಾಡ್ತಾನೆ, ಎಲ್ಲ ಕೂತ್ಕೊಂಡು ಯಾರ ಹತ್ರ ಮಾತಾಡ್ತಾನೆ ನೋಡಿ. ಅವ್ರು ಕುಡ್ದವ್ರ ನಿದ್ದೆ ಮಾಡೋದು ಗೊತ್ತಿಲ್ಲ, ಆಟ ಆಡ್ತಾನೆ ಅವ್ರ ಜೊತೆ. 600 ವರ್ಷ ವ್ಯಾಸರಾಯರ ದಕ್ಷಿಣಮುಖಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ. ನೋಡ್ಕೊಳ್ಳಿ ಗೈಸ್, ಇದೆ 600 ವರ್ಷ ಹಳೆಯ ದೇವಸ್ಥಾನ. ಎರಡು ದ್ವಾರಕ ಕೊಟ್ಬಿಟ್ಟವ್ರೆ. ಓಕೆ, ಡೋರ್ ನೋಡಿ ಕ್ಲೋಸ್ ಆಗಿದೆ ಅಲ್ಲಿ. ಸೊ ದೇವಸ್ಥಾನ ನೋಡೋಕ್ಕಾಗಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದೀನಿ ನೋಡೋಕ್ಕೆ. ಇಲ್ಲ ಆಗಲ್ಲ. ಆ್ಯಂಡ್ ಇಲ್ಲೇ ಸಿಟ್ ಔಟ್ ಮಾಡ್ಕೊಂಬಿಟ್ರು ಮೇಡಮ್ಮು. ಮಸ್ತಿದೆ ಗೈಸ್, ಒಳ್ಳೆ ಫೀಲು. ಮೂಡ್ ಎಲ್ಲ ಚೆನ್ನಾಗಿದ್ರೆ ಬರ್ಬೋದು. ನೋಡಿ ಮಿಸ್ಟ್ ನೋಡಿ ಹೆಂಗಿದೆ ಅಲ್ಲಿ. ಸ್ಕೈ ಎಲ್ಲ ನೋಡಿ ಫುಲ್ ಮಿಸ್ಟು. ನನ್ನ ಮೇಲೆ ನೋಡಿ ಫುಲ್ಲು ಮಿಸ್ಟ್ ಅದೆಲ್ಲ ಎಲ್ಲ ಕಡೆ. ಐ ಥಿಂಕ್ ಇದು ಆಲ್ಮೋಸ್ಟ್ ಮಿಸ್ಟ್ ಮುಗಿಯುವಂಥ ಸಮಯ, ಅಂದರೆ ಫಾಗ್. ಸೊ ಬ್ಯಾಕೆಲ್ಲ ನೋಡ್ಬೋದು. ಇಲ್ಲ ಟವರ್ ಹಾಕಿದ್ದಾರೆ, ಅದಕ್ಕೆ ನೆಟ್ವರ್ಕ್ ಸಿಗ್ತಾ ಇದೆ. ಆ್ಯಕ್ಚುಲಿ ಪಾರ್ಕಿಂಗಲ್ಲಿ ನಿಮಗೆ ನೆಟ್ವರ್ಕ್ ಸಿಗೋಲ್ಲ, ಅದು ಸ್ವಲ್ಪ ಕಷ್ಟ ಪಾರ್ಕಿಂಗಲ್ಲಿ. ಯೋಗಾನಂದೇಶ್ವರ ದೇವಸ್ಥಾನ ಅದಿರೋದು ಇಲ್ಲಿ. ಚೆನ್ನಾಗಿ ತುಂಬಿಕೊಡೋ ನೋಡಿ ಮೇಲೆ ಇದೆ. ಸಣ್ಣ ನೋಡಿ ಗೈಸ್, ಸೂರ್ಯ ಹೆಂಗೆ ಕಾಣಿಸ್ತಿದೆ ನೋಡಿ. ಮಸ್ತು. ಓಹೋ ಸತ್ಯದಲ್ಲಿ ಏನೂ ಕಾಣಿಸ್ತಾ ಇಲ್ಲ ಅಲ್ಲಿ ಕೆಳಗೆ. ಕಾನ ಇಲ್ಲಿ ಗೈಸ್, ಕಾನ ನೋಡಿ. ಈ ಕಾನ ನೋಡ್ತಾವ್ರು ನೋಡಿ. ಓಕೆ, so let's focus on the viewpoint. Seriously, what is this place? This is heaven. ವ್ಯೂ ಪಾಯಿಂಟ್ ಫುಲ್ ಮಿಸ್ಟ್ ಇರುವಂಥ ವ್ಯೂ ಪಾಯಿಂಟ್ ಇದು. ಹಾಂ, ಗೋ ಸ್ಟ್ಯಾಂಡ್, ಸಿ ದ ವ್ಯೂ ಪಾಯಿಂಟ್. ದರ್ಶನ್ ನೋಡಿ ಹೆಂಗೆ ಕಾಣಿಸ್ತಾನೆ ಬ್ಯಾಗ್ ಜೊತೆ. ವ್ಯೂ ಪಾಯಿಂಟಲ್ಲಿ ಒಂದು ಫೋಟೋ. ಸೊ ನಮ್ಮನ್ನು ಜೈಲಲ್ಲಿ ಕೂಡ ಹಾಕಿದ್ದಾರೆ ಇಲ್ಲಿ. ಸೊ ಈ ಜೈಲಿಂದ ನೋಡ್ಬೇಕು ನಾವು ಆ್ಯಕ್ಚುಲಿ ಈ ವ್ಯೂ ಪಾಯಿಂಟ್ನ. ಸೊ ಬ್ಯಾಕಲ್ಲಿರೋದು ವ್ಯೂ ಪಾಯಿಂಟು, ಅದನ್ನು ಒಂದು ಹೆವಿ ಕ್ಲಿಪ್ ಆಗಿ ತೋರಿಸ್ತೀನಿ ನಿಮಗೆ ಮಸ್ತಾಗಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೋಡಿ ದುಡ್ಡು ಇಲ್ದಿರ ನಿಮ್ಗೆ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆದರ್ ಮಾತ್ರ ಮಸ್ತ್ ಇದೆ ಗೈಸ್. ನೀವು 8 ಗಂಟೆ ಬನ್ನಿ, 9 ಗಂಟೆ ಬನ್ನಿ, 10 ಗಂಟೆ ಬನ್ನಿ, ಇದೇ ವೆದರ್ ಇರುತ್ತೆ, ಮಸ್ತಾಗಿರುತ್ತೆ. ಬನ್ನಿ. ಇವನೊಬ್ಬನೇ ಬೈಕಲ್ಲಿ ಬಂದಿರೋದು, ನಾವು 4 ಜನ ಕಾರಲ್ಲಿ ಬಂದ್ವಿ.
ಸೊ ಗೈಸ್ ಇವಾಗ ವ್ಯೂ ಒಂದು 10 ನಿಮಿಷ ಎಂಜಾಯ್ ಮಾಡ್ಕೊಳ್ತೇವೆ. ಅದಾದ್ಮೇಲೆ ತಿನ್ನಕ್ಕೆ ಹೋಗ್ತೀವಿ. ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ರಿಟರ್ನ್ ಗ್ಯಾರೇಜ್ ತೊಗೊಂಡೋಗ್ಬೇಕು ಅಂತ. ಮೊಬೈಲ್ ಶೇಕ್ ಆಗ್ತಿದೆ, ಅಷ್ಟು ಗಾಳಿ ಇದೆ ನೋಡಿ. ಇಲ್ಲಿ ನೋಡಿ ಗಾಳಿ ಯಾವ ರೇಂಜ್ ಇದೆ. ಎಲ್ಲರೂ ಫೋಟೋಶೂಟ್ ಮಾಡ್ತಾರೆ ಇಲ್ಲಿ. ಫೋಟೋ ತೆಗಿತಾ ಇದ್ದಾನೆ. ಇಲ್ಲ ವಿಡಿಯೋ ತೆಗಿಬಿಟ್ಟೆ, ಫೋಟೋ ತೆಗಿಯಕ್ಕೆ ಹೋಗಿನ. ಸೊ ಗೈಸ್ ಅಲ್ಲಿ ಹೋಟೆಲ್ ಇದೆ ಅನ್ಕೊಳ್ತೀನಿ. ಸೊ ನೋಡಿ ಕಾಣಿಸ್ತಾ ಇದೆಯಲ್ಲ. ಸೊ ನಾವಿವಾಗ ಅಲ್ಲಿ ಹೋಗಿ ತಿನ್ನೋಕೆ ಹೋಗ್ತಾ ಇದ್ದೇವೆ. ಸೊ ಒಳ್ಳೆ ವ್ಯೂ ಇದೆ ಅನ್ಕೊಳ್ತೀನಿ, ನೋಡೋಣ. ಅಲ್ಲೊಂದು ಗ್ಯಾಂಗ್ ಇದೆ ಗಾಳಿ ಇದೆ ನೋಡಿ. ಬೆರಿ ಸ್ನ್ಯಾಕ್ಸ್, ಎಲ್ಲಾರ್ದ ಸ್ನ್ಯಾಕ್ಸ್ ಕಿತ್ಕೊಂಡ್ಬರೋದು. ಓಹೋ ನೇಹ ಅವ್ರ ಹತ್ರ ಮಗ, ಏನ್ ಮಗ ಅದು? ಓಹೋ ಐಸ್ ಕ್ರೀಮ್ ಈ ಬಾರ್ಡ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಇಲ್ಲ ತಿನ್ನಿ ಆರಾಮಾಗಿ. ಐಸ್ ಕ್ರೀಮ್ ತಿನ್ನುವಂಥ ಕೋತಿ ಇಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನೇ ಮೊದಲು ನಿಮ್ಗೆ ತೋರಿಸ್ತಾ ಇದ್ದು ಐಸ್ ಕ್ರೀಮ್ ತಿನ್ನುವಂಥ ಕೋತಿನ. ಒಳ್ಳೆ ಐಸ್ ಕ್ರೀಮ್ ಅಂತ. ಇವಾಗ ಹೊರಟಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಸೊ ಬ್ರೇಕ್ಫಾಸ್ಟಿನ ಹೋಟೆಲ್ ಒಳ್ಳೆ ಮಜಾ ಇದೆ. ಸೊ ಬ್ರೇಕ್ಫಾಸ್ಟ್ನ ಮಿಸ್ಟಿ ಇಲ್ಲಿದೆ. ಆ್ಯಂಡ್ ಇದೆ ಹೋಟೆಲ್ ಅದು. ಚಳಿ ಸ್ವೆಟ್ರ್ ಹಾಕೊಂಬನ್ನಿ. ನಾವು ಆ್ಯಕ್ಚುಲಿ ಸ್ವೆಟ್ರ್ ಹಾಕ್ಕೊಂಡಿಲ್ಲ ನೋಡಿ, ಒಂಥರ ಫುಲ್ಲವರ್ಸ್, ಸ್ವೆಟಿ ಶರ್ಟ್ಸ್ ಈ ಥರ ಹಾಕ್ಕೊಂಡಿದ್ವಿ. ಸೊ ಆದ್ರೂ ಸಿಕ್ಕಾಬಡಿ ಚಳಿ ಇದೆ. ಇದ್ರ ಹೆಸರು ಮಯೂರ ಪೈನ್ ಟಾಪ್ ರೆಸ್ಟೋರೆಂಟ್. ಚಳಿ 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 ಚಳಿ. ಬೇಕಾಗಿದೆ. ದರ್ಶನ್ ಬೈತಾ ಇದ್ದಾರೆ ನೋಡಿ. ಇಲ್ಲಿ ಡ್ರಾಮಾ ಮಾಡ್ಕೊಂಡು ಬರ್ತಾನೆ ಹತ್ರ ಬರ್ತಾನೆ. ದರ್ಶನ್ ಯಾಕೆ ದರ್ಶನ್ ಹಿಂಗೆ ಆಡ್ತೀಯ? ದರ್ಶನ್ 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 ಇದೆ ಹೋಟೆಲ್ ಅದು. ಇಲ್ಲಿಂದ ಒಂದು ವ್ಯೂ ನೋಡೋಣ. ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರೆ. ಏನು ವ್ಯೂ ಅಂತ ತೋರಿಸ. ಅಲ್ಲಿ ಬರ್ಬೇಕಾರೆ ಸರ್ವರ್ ಹೇಳಿದ್ರು ವಿಡಿಯೋ ಮಾಡ್ಬೇಕಂತೆ. ಏನಕ್ಕಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಹಾಕ್ತಿವಲ್ಲ, ಮ್ಯಾನೇಜರ್ ನೋಡಿ ಬೈತಾರಂತೆ ಅವ್ರಿಗೆ. ಹೌದು, ವಿಡಿಯೋ ಮಾಡಂಗೆ ಇರುವಂತೆ. ಓನರ್ ನೀನೇ ತಾನೆ? ಓನರ್ ಇದಕ್ಕೆ ಓನರ್ ನೀನೇ ತಾನೆ? ಕೊಟ್ಬಿಟ್ಟೆ, ಬಡೆ ಕೊಟ್ಬಿಟ್ಟೆ. ಇದೆ ಹೋಟೆಲ್ನ ವ್ಯೂ ಪಾಯಿಂಟ್. ನಮಗೆ ಸ್ವಲ್ಪ ವ್ಯೂ ಬೇಡ ಅಂತ ಇಲ್ಲಿ ಕೂತ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಮ್ಯಾಗಿ ಸಿಗುತ್ತೆ, ದೋಸೆ ಸಿಗುತ್ತೆ, ಪೂರಿ ಸಿಗುತ್ತೆ. ನಾವು 3 ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಬೇರೆ ಬೇರೆ ಐಟಮ್ ಸಿಗುತ್ತೆ, ಗೊತ್ತಿಲ್ಲ ಯಾವುದು ಅಂತ. ಬಟ್ ಈ 3 ನಾವು ಆರ್ಡ್ರ್ ಮಾಡಿದ್ದೀವಿ. ಆ್ಯಂಡ್ ನೇಹ ಅವ್ರು ತೊಗೊಂಡಿದ್ದಾರೆ ದೋಸೆ. ನಮ್ಮ ಸಪ್ಲೈಯರು ಯಾರು ಸಬ್ಸ್ಕ್ರೈಬ್, ನಮ್ಮ ಸಪ್ಲೈಯರ್ ಇವರು. ಗೈಸ್ ದರ್ಶನ್ ಆ ವಾಶ್ರೂಮ್ಗೆ ಹೋಗಿದ್ದು ಗೈಸ್, ಅದು ನೋಡಿ ಫೀಮೇಲ್ ವಾಶ್ರೂಮ್ ಅದು. ಓಹೋ ಆಯ್ತಾಯ್ತು, ನಾನು ರೆಕಾರ್ಡ್ ಮಾಡಿದ್ದೀನಿ ಎಲ್ಲ ವಿಡಿಯೋ. ನೋಡಿ 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 ಓದಿ ಫೀಮೇಲ್ ರೆಸ್ಟ್ ರೂಮ್. ನಾನು ವಿಡಿಯೋ ನೋಡಿಸ್ತೀನಿ ಬೇಕಾರೆ. ನೀನ್ ಫಸ್ಟ್ ವಿಡಿಯೋ ನಾನಲ್ಲ, ಇಬ್ರು ಹೋಗಿಲ್ಲ ವಾಶ್ರೂಮ್ಗೆ ಹೋಗಿಲ್ಲ, ಬಟ್ ಕೈ ತೊಳೆಕ್ ಹೋಗಿದ್ವಿ ಫೀಮೇಲ್ ರೆಸ್ಟ್ ರೂಮ್ಗೆ. ಮೇಲ್ ಇರೋದು ಈ ಕಡೆ. ಆಲ್ರೆಡಿ ಇವ್ರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಮ್ಮಿ ಟೇಸ್ಟ್ ಹೇಗಿದೆ? ವಾವ್ ಇದೆಯಾ ನೋಡಿ. ಇನ್ನೊಂದು ಮ್ಯಾಗಿ ಆರ್ಡರ್ ಮಾಡ್ಕೊಂಡಿದ್ದೀವಿ. 4 30-40 ಸೈಟು, ಒಂದು ಬಂಗ್ಲಾ, 2 ಜಾಗ್ವಾರ್ ಕಾರು. ಸಾಕಾ? ಸಾಕು. ಇಲ್ಲ ಏನಾದ್ರು ಹೇಳಿ. ಇನ್ನೊಂದ್ಸರಿ ಏನಾದ್ರು ಇದ್ರೆ ಹೇಳಿ. ಇಲ್ಲ ಸಾಕು. ನಿಮ್ಮ ಓನರ್ಗೆ ಹೇಳಿ ಕೊಡಿಸಿ ಬೇಗ. ಶರ್ಟ್ ಪ್ಯಾಂಟ್ ಅಲ್ಲಿ ಬಿಚ್ಚಾಡ ಐಕ್ರಿ. ಖಾನದ ಮ್ಯಾಗಿ. ಪ್ರೈಸು ಕಾಸ್ಟ್ಲಿ ಇಲ್ಲ, ಪ್ರೈಸ್ ಸ್ವಲ್ಪ ರೀಸನೇಬಲ್ ಇದೆ. ಬರ್ಬೋದು, ತಿನ್ಬೋದು. ದಟ್ಸ್ ವಾಟ್. ಹೋಟೆಲಿಂದ ಸ್ವಲ್ಪ ಈಚೆ ಬಂದರೆ ಒಂದು ಸರ್ಕಲ್ ಇದೆ, ಜಂಕ್ಷನ್ ಇದೆ. ಇಲ್ಲಿ ತಿನ್ನೋಕ್ಕೆ ಎಲ್ಲ ಸಿಗುತ್ತೆ. ಬಸ್ ಫೆಸಿಲಿಟಿ ಹಿಂಗೆ ಕೊಡ್ತಾರೆ, ಇಲ್ಲೇ ಬುಕ್ ಮಾಡಿಕೊಡ್ಬೇಕು. ಆ್ಯಂಡ್ ನಮ್ಮ ಹೋಟ್ಲ ಅಲ್ಲಿದೆ. ಆ್ಯಂಡ್ ವ್ಯೂ ಪಾಯಿಂಟ್ ಇಲ್ಲಿದೆ.
ಗಾಯ್ಸ್ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಸಿಟ್ಔಟ್ ಏರಿಯಾ. ಇವಾಗ ಅಲ್ಲೇ ಹೋಗ್ತಾ ಇದ್ದೀನಿ. ನಮ್ಮ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಸದ್ಯಕ್ಕೆ. ಇನ್ನು ಇಲ್ಲಿ ಮಾಡೋ ಕೆಲಸ ಇಲ್ಲ. ಇವಾಗ ಈ ಒಂದು ವ್ಯೂ ಪಾಯಿಂಟ್ ನೋಡಿಕೊಂಡು ನಾವು ಮತ್ತೆ ಈಶಾ ಟೆಂಪಲ್ಗೆ ಹೋಗ್ತೇವೆ. ಸೊ ಒಂದು ವೇ ಹತ್ರ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಬಟ್ ಬಿಸಿ ಅನ್ನಿಸ್ತಾ ಇಲ್ಲ. ಒಂಥರ ವೆದರು ಕೂಲ್ ವೆದರ್ ಇದೆ ಇಲ್ಲಿ. ಅಮ್ಮ ನಾನು ಅಂದೀಲ್ಸ್ ಬಂದೆ. ಹೆಲ್ಮೆಟ್ ಕಳೆದು ಹಾಕೊಂಡು ರಿಟರ್ನ್ ಹೋಗಿ ಎತ್ಕೊಂಡ್ಬರ್ತಾ ಇದೆ ನೋಡಿ ಹೆಲ್ಮೆಟ್ನ ದರ್ಶನ್. ಅದೆಲ್ಲಿ ಹೋಟ್ಲ್ ಹತ್ರ ಎಲ್ಲ ಬಿಟ್ಟಿದ್ದ, ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ ಬಂದಿದ್ದ ವಿತೌಟ್ ಹೆಲ್ಮೆಟ್. ಎಲ್ಲಿತ್ತು ಚೇರ್ ಮೇಲೆ? ಎಲ್ಲಿ ಕುತ್ಕೊಂಡಿದ್ವಲ್ಲ ಊಟ ಮಾಡ್ಕೊಂಡ್ ಬಂದ ಆಚೆ. ಅಲ್ಲಿ ಮಕ್ಕಳು ನೋಡಿ ಎಲ್ಲ ಬಂದಿದ್ದಾರೆ ಸ್ಕೂಲಿಂದ ಹಾಲಿಡೇ ಮಾಡಿಕೊಂಡು ಒಂದು ಟ್ರಿಪ್ಗೋಸ್ಕರ, ಪ್ರವಾಸಕ್ಕೋಸ್ಕರ. ಸೊ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ. ಸೊ ಇಲ್ಲೊಂದು ಟೀಮ್ ಇದೆ, ಅದು ಅಲ್ಲೊಂದು ಟೀಮ್ ಇದೆ ನೋಡಿ. ಇದೇನು ಮಾಡ್ತಾವ್ರೆ ಗೈಸ್. ನಂದಿ ಹಿಲ್ಸ್ ಎಲ್ಲ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಸ್ವಲ್ಪ ಹುಷಾರಾಗಿ ಬನ್ನಿ, ಇದನ್ನೆಲ್ಲ ನಿಮ್ಮ ಹಾರ್ಟ್ ಗಟ್ಟಿ ಇಟ್ಕೊಂಡ್ ಬನ್ನಿ. 100 ರೂಪಾಯಿ 100 ರೂಪಾಯಿ 100 ರೂಪಾಯಿ ಮಾತ್ರ. 100 ರೂಪಾಯಿ ಹೆಲ್ಮೆಟ್ ಬಿಟ್ಟು ಪರ್ಸಲ್ಲಿ 1000 ರೂಪಾಯಿ ಇದೆ, ನೀನು 100 ರೂಪಾಯಿ ಸೇಲ್ ಮಾಡ್ತಿದ್ದೆ. 150 ರೂಪಾಯಿ. ನೀನು ಸೂಸೈಡ್ ಮಾಡ್ಕೊ ಹೇಳ್ತೀನಿ, ಒಳ್ಳೆ ವ್ಯೂಸ್ ಬರುತ್ತೆ. ನಿಜ ಹೇಳ್ತೀನಿ, ನೊಂದ ಜೀವ. ನಮ್ದು 200 ಮಿಲಿಯನ್ ಹೋಗ್ಬಿಡುತ್ತೆ ವ್ಯೂಸ್. ಬೇಗ ಅಲ್ಲ, ಇನ್ನೂ ಹೈಟ್ ಹೋಗುತ್ತೆ, ಮೇಲೆ ಹೋಗಿ ಹೇಳ್ತೀನಿ, ಅಲ್ಲಿಂದ ಜಂಪ್ ಮಾಡು. ಹೋಗ್ತಾ ಹೆಲ್ಮೆಟ್ ಗಾಡಿ ಕೀ ಕೊಟ್ಟು ಅಲ್ಲಿ ಬಿದ್ದಾಗ ನಾ ಏನೋ ತಲೆಗೆ ಇಟ್ಬಿಟ್ಟು ಹೆಲ್ಮೆಟ್. ಅದು ತಲೆಗೆ ಹಾಕ್ಬೇಕು, ಅಲ್ಲಲ್ಲ. ನೀ ಹಾಕಿರೋದು ಎಲ್ಲಿ ನೋಡು ಜಾಗ. ಕುತ್ಕೊಬೇಕು. ಇವಾಗ ಹೊರಟಿದ್ದೀವಿ ಟಿಪ್ಪು ಸುಲ್ತಾನ್ ವಸತಿ ಗೃಹ ಆ್ಯಂಡ್ ಅದಿದೆ ಇದು ಕಡೆ. ಸೊ ಹೊರಟಿದ್ದೀವಿ ಗೈಸ್, ಇಲ್ಲೇನೆ. ಇದು ಮುಗಿಸ್ಕೊಂಡು ಹೋಗೋದು ಇವಾಗ. ನೋಡಿ ಇದೇ ಆ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. ಸಮ್ಮರ್ ರೆಸಿಡೆನ್ಸಿ ಇದು ಟಿಪ್ಪು ಸುಲ್ತಾನ್ ಅವ್ರದ್ದು. ಯಾರು ಖಾಲಿದ್ ಆಲಿಯಾ ಏನೋ ಹಾಕೋರು, ಅಫ್ರೀತ್. ಎಲ್ಲರೂ ಕೆತ್ತನೆ ಮಾಡ್ಕೊಂಡಿದ್ದಾರೆ ಅವರ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಹೆಸರುಗಳು. ಆ್ಯಂಡ್ ಗವಿ ವೀರಭದ್ರೇಶ್ವರ ದೇವಸ್ಥಾನ. ಓಕೆ, ಇಲ್ಲಿ ದೇವಸ್ಥಾನ ಇದೆ ಗೈಸ್ ಡೌನ್ ಸ್ಟೇರ್ಸ್. ಇಲ್ಲಿ ರೀಲ್ಸ್ ಮಾಡೋಣ ಅನ್ಕೊಂಡ್ವಿ, ಬಟ್ ಆಗ್ತಾ ಇಲ್ಲ. ಕ್ರೌಡ್ ನೋಡಿ ಗೈಸ್. ನಾವು ಈಚೆ ಬರ್ತಾ ಇದೀವಿ, ಎಲ್ಲ ಹೋಗ್ತಾ ಇದ್ರ ಒಳಗೆ. A few minutes later. ಸೊ ಗೈಸ್ ಬಂದು ಇವಾಗ ಈಶಾ ಫೌಂಡೇಶನ್ ಇನ್ ಬ್ಯಾಂಗ್ಳೂರ್. ಸೊ ಎಲ್ಲಿದೆ? ಸೊ ಅಲ್ಲಿ. ಸೊ ನಮ್ಮ ಟೀಮೆಲ್ಲ ಇಲ್ಲಿದ್ದಾರೆ. ಸೊ ವಾಶ್ರೂಮ್ ಮಷೀನ್ ಹಾಕಿದೆ, ಹೋಗ್ಬೇಕು. ಟಾಯ್ಲೆಟ್ ಫೆಸಿಲಿಟಿ ನೋಡಿ ಹೆಂಗಿದೆ ನೋಡಿ, ಫುಲ್ಲೆಲ್ಲ ಕವರ್ ಮಾಡಿದ್ದಾರೆ. ಇದು ಟಾಯ್ಲೆಟ್. ಐ ಥಿಂಕ್ ಮೇ ಬಿ ಇನ್ನೂ ರೆಡಿ ಆಗ್ತಿದ್ದಿಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಡಿರ್ಬೋದು. ಪ್ರಾಪರ್ ಆಮೇಲೆ ಮಾಡ್ತಾರೆ ಅಂದ್ಕೊಳ್ತೀನಿ. ನೋಡಿ ಈಶ್ವರ ಟೆಂಪಲ್ ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಏನೂ ರೆಡಿ ಆಗಿಲ್ಲ, ಎಲ್ಲ ಸ್ಟೋನ್ಸ್ ಎಲ್ಲ ಇಟ್ಟವ್ರು ಇಲ್ಲಿ. ಸೊ ಇದೆಲ್ಲ ರೆಡಿ ಮಾಡಬೇಕು. ಫುಲ್ಲು ಬಿಸಿಲು ಗೈಸ್, ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ಆ್ಯಂಡ್ ಪಾರ್ಕಿಂಗ್ ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಫೋಟೋಶೂಟ್ ಎಲ್ಲೋದ್ರೂ ಫೋಟೋಶೂಟ್, ವಿಡಿಯೋ ಶೂಟ್. ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಸೊ ಅಂಬ್ರೆಲ್ಲ ತೊಗೊಂಡ್ರೆ ಅಂತೆಲ್ಲ
ನೋಡಿ ಇಲ್ಲೂ ಕೂಡ ಮಕ್ಕಳದೇ ಹವಾ. ನಾವೆಲ್ಲೋದ್ರೆ ಅಲ್ಲಿ ನಮ್ಮದೇ ಹವಾ ಅಂತಾರಲ್ಲ ಆ ಥರ ಬರೀ ಮಕ್ಕಳದೇ ಹವಾ ಇದೆ ಎಲ್ಲ ಕಡೆ. ಸೊ ಇದರಿಂದನೇ ಇಷ್ಟು ಕ್ರೌಡ್ ಇರೋದು ದೇವಸ್ಥಾನ. ಸೊ ಗೈಸ್, ಯಾರೇ ಚಿಕ್ಕಬಳ್ಳಾಪುರಕ್ಕೆ ಬಂದಿಲ್ಲ, ಈಶಾ ಟೆಂಪಲ್ನ ವಿಸಿಟ್ ಮಾಡಲಿಲ್ಲ, ಸೊ ಪ್ಲೀಸ್ ವಿಸಿಟ್ ಮಾಡಿ ನೋಡೋವಂಥ ಟೆಂಪಲ್ ಇದು. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಿಲ್ಲ, ಅದೊಂದು ಕೊರತೆ ಇದೆ. ಬರ್ಬೋದು, ಹಂಗೇನಿಲ್ಲ, ಒಂದು ಅಂಬ್ರೆಲ್ಲ ಕ್ಯಾರಿ ಮಾಡ್ಕೊಳ್ಳಿ ನಂತರ. ಸೊ ನಿಮಗದು ತುಂಬ ಹೆಲ್ಪ್ ಆಗುತ್ತೆ ಈ ಬಿಸಿಲಲ್ಲಿ. ಆ್ಯಂಡ್ ತಿನ್ನೋದಕ್ಕೆ 2-3 ಕಡೆ ಇದೆ, ಅಲ್ಲಿದೆ, ಕಾರ್ನರ್ಲಿದೆ, ಹೋಗ್ತಾ ಇದ್ದೀವಿ. ಸೊ ತಿನ್ನೋಕ್ಕೆಲ್ಲ ಇದೆ, ಪ್ರಾಬ್ಲಮ್ ಇಲ್ಲ, ಬನ್ನಿ ವಿಸಿಟ್ ಮಾಡಿ. ನೋಡ್ಬೋದು ಅಲ್ಲೊಂದು ರುದ್ರಾಕ್ಷಿ ಹಾಕಿದಾರಲ್ಲ ದೇವ್ರಿಗೆ, ರಿಯಲ್ ರುದ್ರಾಕ್ಷಿ ಗಾಯ್ಸ್. ಅದು ಇಷ್ಟು ದೊಡ್ಡದು ಹೆಂಗೆ ಹಾಕ್ತಾರೋ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ. ಓಕೆ ಗಾಯ್ಸ್, ಇದರಲ್ಲಿ ಎಷ್ಟು ರುದ್ರಾಕ್ಷಿ ಇದೆ ನೀವು ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ. ನನಗಂತೂ ಗೊತ್ತಿಲ್ಲ, ಒಂಚೂರು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಸೊ ನಿಮಗೊಂದು ಐಡಿಯಾ ಇದ್ದರೆ ಹೇಳಿ, ಎಷ್ಟು ಸಾವಿರ ಎಷ್ಟು ಲಕ್ಷ ರುದ್ರಾಕ್ಷಿ ಇರಬಹುದು. ಕೆಳಗಿರೋಂಥ ಒಂದು ದೇವಸ್ಥಾನ ಗಾಯ್ಸ್. ಪ್ರಸಾದ ಎಲ್ಲಿ ಕೊಡ್ತಾರೆ ಗೊತ್ತಾ? ಕಮೆಂಟ್ ಮಾಡಿ ಪ್ಲೀಸ್. ಹುಡುಕ್ತಾ ಇದೀವಿ, ಕಾಣಿಸ್ತಾ ಇಲ್ಲ ಪ್ರಸಾದ ಎಲ್ಲಿ ಅಂತ. ಸೊ ಗಾಯ್ಸ್, ಅದರೊಳಗೆ ಇರುತ್ತೆ ಲೇಸರ್. ಸೊ ಇದರಿಂದನೇ ಅವ್ರು ಏನು ಮಾಡ್ತಾರೆ, ಲೇಸರ್ ಲೈಟ್ನ ದೇವ್ರ ಮೇಲೆ ಪ್ರೊಜೆಕ್ಟ್ ಮಾಡ್ತಾರೆ. ಸೊ ಇದೆಲ್ಲ ಆಟೋಮೆಟಿಕ್ ಇದೆ. ಸೊ ಈ ಥರ 2 ಪಿಲ್ಲರ್ಸ್ ಇರುತ್ತೆ, 2 ಪಿಲ್ಲರ್ಸ್, ಒಂದು ಈ ಕಡೆ ಒಂದು ಈ ಕಡೆ. ನೋಡಿ ಅಲ್ಲೊಂದು ಇರುತ್ತೆ ಆ ಮೂಲೆಯಲ್ಲಿ. ಸೊ ಇಲ್ಲಿಂದ ಡೈರೆಕ್ಟಾಗಿ ದೇವ್ರ ಮೇಲೆ ಪ್ರೊಜೆಕ್ಷನ್ ಆಗ್ತಾ ಇರುತ್ತೆ. ಸೊ ನೀವೊಂದು ವಿಡಿಯೋ ನೋಡಿರ್ತೀರಲ್ಲ, ಅದೆಲ್ಲ ಇಲ್ಲಿಂದ ಪ್ರೊಜೆಕ್ಷನ್ ಆಗೋದು ಇದರಿಂದ. ಸೊ ನಿಮಗೆ ದೇವಸ್ಥಾನದ ಒಳಗೆ ಲುಕ್ ತೋರಿಸ್ತೀನಿ ನೋಡಿ. ಸೊ ಮೂರ್ತಿಯ ಕೆಳಗಿರುವಂಥ ಒಂದು ನಾಗದೇವರ ಸನ್ನಿಧಿ. ಸೊ ಮೊದಲು ಇಲ್ಲಿ ನಿಮ್ಮ ಅರ್ಚನೆಯನ್ನು ಮಾಡಿಸ್ಕೊಬೇಕು ಹೂವು ತಗೊಂಡು. ಆ್ಯಂಡ್ ಆಲ್ರೆಡಿ ತಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ದೇವಸ್ಥಾನ ಇದೆ. ಸೊ ಗಾಯ್ಸ್, ಹೊರಟಿದ್ವಿ ಈಗ ಮತ್ತೆ ಮನೆ ಕಡೆಗೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಗಣಗಣ ಅಂತ ಹೊಡೀರಿ. ಸೊ ನಾಳೆ ಇದೇ ರೀತಿ ಇನ್ನೊಂದು ವ್ಲಾಗಲ್ಲಿ ಸಿಗೋಣ, ಒಳ್ಳೆ ಕಂಟೆಂಟ್ ಜೊತೆ ಸಿಗೋಣ. ಅಲ್ಲಿ ತನಕ ಸೈನಿಂಗ್ ಔಟ್, ಪ್ಲೀಸ್.